ವಾರ್ತೆಯ ಮುಖ್ಯಾಂಶಗಳು. ಮರುಮೌಲ್ಯಮಾಪನದಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದ ಭರತ್ ದೇವಳ್ಳಿ. ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಕರೆ ನೀಡಿದ ಶ್ರೀಪಾದ್ ಹೆಗಡೆ. ಡಿಜಿ ಮತ್ತು ಐಜಿಪಿ ಕಮೆಂಡೇಶನ್ ಡಿಸ್ಕ್ ಪ್ರಶಸ್ತಿಗೆ ಭಾಜನರಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಮತ್ತು ದಕ್ಷ ಪ್ರಾಮಾಣಿಕ ಎಸ್ಪಿಎಂ ನಾರಾಯಣ್. ಕುಡಿಯುವ ನೀರಿನ ಯೋಜನೆಗಾಗಿ ಇಂಧನ ಸಚಿವರೊಂದಿಗೆ ಮಹತ್ವದ ಚರ್ಚೆ ನಡೆಸಿದ ಶಾಸಕ ಭೀಮಣ್ಣ ಟಿ ನಾಯಕ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 615 ಅಂಕ ಗಳಿಸಿದ ಶಿರ್ಸಿ ಡಾನ್ ಬಾಸ್ಕೋ ಶಾಲೆಯ ವಿದ್ಯಾರ್ಥಿ ಭರತ್ ದೇವಳ್ಳಿ ಈತನು ಮರುಮೌಲ್ಯಮಾಪನ ಬಳಿಕ ಮತ್ತೆ 3 ಅಂಕ ಹೆಚ್ಚಿಗೆ ಪಡೆದು 618 ಅಂಕ ಗಳಿಸುವುದರೊಂದಿಗೆ ರಾಜ್ಯಕ್ಕೆ 8ನೇ ರ್ಯಾಂಕ್ ಗಳಿಸಿದ್ದಾನೆ. ವಿಜ್ಞಾನದಲ್ಲಿ 98 ಅಂಕ ಪಡೆದಿದ್ದ ಈತ ಮರುಮೌಲ್ಯಮಾಪನ ಬಳಿಕ 2 ಅಂಕ ಹೆಚ್ಚು ಪಡೆದು 100ಕ್ಕೆ 100 ಅಂಕ ಹಾಗೂ ಹಿಂದಿಯಲ್ಲಿ 97 ಅಂಕ ಪಡೆದಿದ್ದ ಈತ ಮರುಮೌಲ್ಯಮಾಪನ ಬಳಿಕ 1 ಅಂಕ ಹೆಚ್ಚು ಪಡೆದು 98 ಅಂಕ ಗಳಿಸಿದ್ದಾನೆ. ಈ ಪ್ರತಿಭಾನ್ವಿತ ವಿದ್ಯಾರ್ಥಿಯು ಮಾರಿಗುಡಿ ಯುವಕ ಮಂಡಳಿ ಅಧ್ಯಕ್ಷ ನಾಗೇಶ್ ದೇವಳ್ಳಿ ಮತ್ತು ಸುಮಾ ನಾಗೇಶ್ ದೇವಳ್ಳಿ ದಂಪತಿಯ ಪುತ್ರನಾಗಿದ್ದಾನೆ. ನಮ್ಮ ಭಾರತದ ಮಹಾನ್ ಸೈನಿಕರು ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ ಯಶಸ್ವಿಗೊಂಡ ಹಿನ್ನೆಲೆಯಲ್ಲಿ ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಮೇ 23ರಂದು ಶುಕ್ರವಾರ ಸಂಜೆ 4:30ಕ್ಕೆ ಶಿರಸಿಯ ಶಿವಾಜಿ ವೃತ್ತದಿಂದ ಹಮ್ಮಿಕೊಂಡಿರುವ ತಿರಂಗ ಯಾತ್ರೆಯಲ್ಲಿ ಮಾಜಿ ಸೈನಿಕರು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳಬೇಕೆಂದು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಶ್ರೀಪಾದ್ ಹೆಗಡೆ ಕರೆ ನೀಡಿದ್ದಾರೆ. ಈ ತಿರಂಗ ಯಾತ್ರೆಯಲ್ಲಿ ಸುಮಾರು 200 ಅಡಿ ಉದ್ದದ ತಿರಂಗದೊಂದಿಗೆ ಯಾತ್ರೆ ಸಾಗಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಸಂಜೆ ಶಿವಾಜಿ ಚೌಕಿಂದ ಸಿಪಿ ಬಜಾರಿಂದ ದೇವಿಕೆರೆಯಿಂದ ಮರಾಠಿ ಕೊಪ್ಪದಲ್ಲಿರುವಂತಹ ಅಮರ್ ಜವಾನ್ ಪಾರ್ಕ್ ಅಲ್ಲಿ ಹೋಗಿ ತಿರಂಗ ಯಾತ್ರಾ ಮುಕ್ತಾಯವಾಗ್ತದೆ. ಆದ್ರಿಂದ ತಾವೆಲ್ಲರೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ. ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಲಿಕ್ಕೆ ತಾವೆಲ್ಲ ಸಾರ್ವಜನಿಕರ ಕಾರಣ. ಯಾವುದೇ ಒಂದು ಸೈನ್ಯಕ್ಕೆ ಮಾರಲ್ ಬೂಸ್ಟ್ ಸಿಗಬೇಕು ಅಂತಂದರೆ ಸಾರ್ವಜನಿಕರು ತಮ್ಮ ದೇಶಭಕ್ತಿ ಮತ್ತು ಸೈನಿಕರಿಗೆ ಉತ್ಸಾಹ ತುಂಬುವ ಕೆಲಸವನ್ನು ಮಾಡಬೇಕು. ಅದನ್ನೆಲ್ಲ ತಾವು ಮಾಡಿದ್ದೀರಿ. ಅದರಿಂದಾಗಿ ಸೈನ್ಯಕ್ಕೆ ಬಲ ಬಂತು. ಪಾಕಿಸ್ತಾನದ ಒಂದು ಕೆಟ್ಟ ಕನಸುಗಳನ್ನು ನುಚ್ಚು ನೂರು ಮಾಡಿತು. ಅದೇ ರೀತಿಯಾಗಿ ನಾಳೆ ತಾವೆಲ್ಲರೂ ತಮ್ಮ ಮಿತ್ರರಿಂದ ಒಡಗೂಡಿ ತಮ್ಮ ಪಕ್ಷ ಮತ್ತು ಮತಭೇದಗಳನ್ನು ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸೈನಿಕರು ಮಳೆ ಗಾಳಿ ಚಳಿ ಏನೇ ಇದ್ರೂ ಸಹ ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ಅದೇ ರೀತಿ ನಾಳೆ ಒಂದು ಈ ತಿರಂಗ ಯಾತ್ರೆಯಲ್ಲಿ ಮಳೆ ಬಂದರೂ ಸಹ ತಾವು ತಮ್ಮ ರಕ್ಷಣೆ ಮಾಡಿಕೊಂಡು ಈ ಒಂದು ತಿರಂಗ ಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಮೂಲಕ ತಮ್ಮ ದೇಶಭಕ್ತಿಯನ್ನು ತೋರಿಸೋದರೊಂದಿಗೆ ಸೈನಿಕರಿಗೂ ಸಹ ಹುಮ್ಮಸ್ಸನ್ನು ತುಂಬಬಹುದು. ನಾಳೆ ಸಿಗೋಣ. ನಮಸ್ಕಾರ. ಡಿಜಿ ಮತ್ತು ಐಜಿಪಿ ಕಮೆಂಡೇಶನ್ ಡಿಸ್ಕ್ ಪ್ರಶಸ್ತಿಗೆ ಭಾಜನರಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ದಕ್ಷ ಹಾಗೂ ಪ್ರಾಮಾಣಿಕ ಡೈನಾಮಿಕ್ ಎಸ್ಪಿಎಂ ನಾರಾಯಣ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಸರ್ಕಾರವು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನೀಡುವ ಪ್ರತಿಷ್ಠಿತ ಪ್ರಶಸ್ತಿ ಇದಾಗಿದ್ದು, ನಮ್ಮ ಜಿಲ್ಲೆಯ ಹೆಮ್ಮೆಯ ಎಸ್ಪಿ ಇವರಿಗೆ ಈ ಪ್ರಶಸ್ತಿ ಲಭಿಸಿರುವುದು ಸಂತೋಷದ ಸಂಗತಿಯಾಗಿದೆ. ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ನಿಮ್ಮದಾಗಲೆಂದು ಶುಭ ಹಾರೈಸುತ್ತೇವೆ ಮತ್ತು ಇವರ ಸಾಧನೆಗೆ ಬಿಬಿ ಪಾಲೇಕರ್ ನಿವೃತ್ತ ಪಿಎಸ್ಐ ಸ್ವರಚಿತ ಕವನ ಅರ್ಪಣೆ ಮಾಡಿದ್ದಾರೆ. ಅಂಬುಲೆಗಳ ಹತ್ತಿರದ ಶರಾವತಿ ನದಿ ಮೂಲದಿಂದ ಸಿದ್ದಾಪುರ ತಾಲೂಕಿಗೆ ನೀರು ತರಲು ಯೋಜನೆ ರೂಪಿಸಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯಕ್ ಅವರು ಇಂದು ಇಂಧನ ಸಚಿವ ಕೆಜಿ ಜಾರ್ಜ್ ಇವರೊಂದಿಗೆ ಚರ್ಚೆ ನಡೆಸಿ ಮನವಿ ನೀಡಿದ್ದಾರೆ. ಸಿದ್ದಾಪುರ ಪಟ್ಟಣಕ್ಕೆ 2ನೇ ಹಂತದ ನೀರು ಸರಬರಾಜಿಗಾಗಿ ಯೋಜನೆ ರೂಪಿಸಲು ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದಾರೆ. ಪ್ರತಿ ವರ್ಷವೂ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಸಿದ್ದಾಪುರ ನಗರಕ್ಕೆ ಕುಡಿಯುವ ನೀರಿನ ಮೂಲವಾದ ಅರೆಂದೂರು ಜಲಮೂಲವು ಬತ್ತಿ ಹೋಗುತ್ತಿದೆ. ಶಿರ್ಸಿ ಉಪವಿಭಾಗ ಅಧಿಕಾರಿಗಳು ಕೂಡ ಸಿದ್ದಾಪುರ ಹತ್ತಿರದ ಯಾವುದಾದರೂ ಜಲಮೂಲದಿಂದ ಕುಡಿಯುವ ನೀರಿನ ಯೋಜನೆ ರೂಪಿಸಲು ವರದಿ ಮಾಡಿದ್ದಾರೆ. ಆದ್ದರಿಂದ ಸಾಗರದ ಮೂಲ ಸ್ಥಾವರವಾದ ಪಕ್ಕದಲ್ಲಿರುವ ಸ್ವಾಧೀನದಲ್ಲಿರುವ ಭೂಮಿಯಲ್ಲಿ ಮೂಲ ಸ್ಥಾವರ ನಿರ್ಮಿಸಲು ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಶಾಸಕರು ಇಂಧನ ಸಚಿವರೊಂದಿಗೆ ಚರ್ಚಿಸಿದ್ದಾರೆ.